ಇವತ್ತ ಜೂನ್ 22ನೇ ತಾರೀಕು ಸೋಮವಾರ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಬಂಪರ್ ಗುಡ್ ನ್ಯೂಸ್ ಅನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಯಾರು ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಕಾಯ್ತಾ ಇದ್ರಿ, ಹೊಸ ಅಪ್ಡೇಟ್ ಅನ್ನ ತಿಳ್ಕೊಬೇಕಂತ ಕಾಯ್ತಾ ಇದ್ರಿ, ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ. ಸ್ನೇಹಿತರೆ, ಈಗ ಬಹಳಷ್ಟು ಮಂದಿಗೆ ತಲೆನೋವಾಗಿರೋದು ಏನಪ್ಪಾ ಅಂತಂದ್ರೆ, ಈಗ ರಾಜ್ಯ ಸರ್ಕಾರ ಮತ್ತೆ ಅಪ್ಲಿಕೇಶನ್ ನ ಹಾಕೋಕೆ ಹೇಳಿದೆ. ಅಂದ್ರೆ ಈಗ ಮತ್ತೆ ಇದನ್ನೆಲ್ಲ ಎಲ್ಲಪ್ಪ ಮಾಡ್ಕೊಂಡು ಕುಂದಿರ್ಬೇಕು ಅಂತ ಜನ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ಕಡೆಗೆ ರಾಜ್ಯ ಸರ್ಕಾರದ ವಿರುದ್ಧ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಒಂದು ಕಡೆಗೆ ನಿಮಗೆ ಗೊತ್ತಿರುವಂತ ವಿಚಾರ. ಸೊ ಈಗ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಡಿ ಕೆ ಶಿವಕುಮಾರ್ ಅವರು ಹೊಸ ಮುಖ್ಯಮಂತ್ರಿಗಳೇನಿದ್ದಾರೆ ಪೆಂಡಿಂಗ್ ಹಣವನ್ನ ರಿಲೀಸ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ನಿಮಗೆ ಏನು 29ನೇ ಕಂತಿನ ಹಣ, 30ನೇ ಕಂತಿನ ಹಣ, 31ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಅದು ನಿಮ್ಮ ಖಾತೆಗಳಿಗೆ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ. ಸೊ ಹಾಗಾದ್ರೆ ಇವತ್ತು ಯಾರೆಲ್ಲ ಹಣವನ್ನ ಪಡಿತಾ ಇದ್ದಾರೆ, ಎಷ್ಟು ಮಂದಿಗೆ ಹಣ ಬರುತ್ತೆ, ಇದರಲ್ಲಿ ಏನಾದ್ರೂ ಕೆಲವರಿಗೆ ಹಣ ಕೊಡೋದನ್ನ ಕಟ್ ಮಾಡಿದಾರ ಆಲ್ರೆಡಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೋಡೋಣ. ಯಾವ ಜಿಲ್ಲೆಗಳಿಗೆ ಬರ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಒಂದ್ ಕಡೆಗೆ ಗೃಹಲಕ್ಷ್ಮಿಯವರು ರಾಜ್ಯ ಸರ್ಕಾರದ ವಿರುದ್ಧ ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಇಷ್ಟು ದಿನ ಸಿದ್ದರಾಮಯ್ಯನವ್ರದ್ದಾಯ್ತು, ಯಾಕಂದ್ರೆ ಅವ್ರು ಕೂಡ ಸರಿಯಾಗಿ ಹಣ ಕೊಡ್ಲಿಲ್ಲ. 2 ತಿಂಗಳಿಗೆ 3 ತಿಂಗಳಿಗೆ ಹಣವನ್ನ ಕೊಟ್ಟರು, ಅದು ಕೆಲವ್ರಿಗೆ ಬಂತು, ಕೆಲವ್ರಿಗೆ ಬರಲಿಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರು ಹೊಸ ಒಂದು ಅಪ್ಡೇಟ್ ಅನ್ನ ತಂದಿದ್ದಾರೆ. ಅಂದ್ರೆ ಅಪ್ಲಿಕೇಶನ್ ನ ಹಾಕಿ ನೀವು ಬಯೋಮೆಟ್ರಿಕ್ ಅನ್ನ ಕೊಡಿ, ಮತ್ತೆ ವೆರಿಫಿಕೇಶನ್ ಅನ್ನ ಮಾಡ್ತೀವಿ ಮನೆ ಮನೆಗೆ ಬಂದು. ಸೊ ಇದನ್ನೆಲ್ಲ ಮಾಡೋಕೆ ನಿಮ್ ಕೈಲಿಂದ 3-4 ತಿಂಗಳಾಗುತ್ತೆ, ಅಲ್ಲಿವರೆಗೆ ನಮ್ಗೆ ಹಣ ಬರಲ್ಲ. ಸೊ ಮತ್ತೆ ಈಗ ಆಲ್ರೆಡಿ ಪೆಂಡಿಂಗ್ ಇದೆ, ನಿಮ್ಮ ಸಾಹಸವೇ ಬೇಡಪ್ಪ ಅಂತ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದೆ. ಅಂದ್ರೆ ಇದು ನಿಮಗೆ ಗೊತ್ತಿರುವಂತ ವಿಚಾರ. ಸೊ ಈ ರೀತಿಯಾಗಿ ಮಾಡೇ ಮಾಡ್ತಾರೆ ಇವರು, ನಮ್ಗೆ ಹಣ ಬರೋದು ಗ್ಯಾರಂಟಿ ಇಲ್ಲ ಅಂತ ಬೈತಾ ಇದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ, ಇನ್ ಮುಂದೆ ಗ್ಯಾರಂಟಿಗಳನ್ನ ಕೊಡ್ತಾರೆ, ಆದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಬಹಳಷ್ಟು ವೆರಿಫಿಕೇಶನ್ ಮಾಡಿ ಈಗ ಏನು ರಾಜ್ಯ ಸರ್ಕಾರ ಬಂಡವಾಳದ ಕೊರತೆಯನ್ನು ಎದುರಿಸ್ತದೆ ಅದನ್ನ ಉಳಿಸ್ತಾರೆ. ಅಂದ್ರೆ ಅರ್ಧ ಮಂದಿಗೆ ಈ ಒಂದು ಹಣ ಕೊಡೋದನ್ನ ಗ್ಯಾರಂಟಿಯಾಗಿ ಬಂದ್ ಮಾಡೇ ಮಾಡುತ್ತೆ. ಅದರಲ್ಲಿ ನಿಮ್ಗೆ ಗೊತ್ತಿರ್ಬೋದು ಯಾರಿಗೆ ಹಣ ಬರುತ್ತೆ ಯಾರಿಗೆಲ್ಲ ಅಂತ. ಈಗ ಆಲ್ಮೋಸ್ಟ್ ಏನಪ್ಪಾ ಅಂತಂದ್ರೆ ಮನೆ ಮನೆಗೂ ವೆರಿಫಿಕೇಶನ್ ಬಂದಂತ ಸಂದರ್ಭದಲ್ಲಿ ಯಾರು GST ಪೇಯರ್ಗಳು ಇರ್ತಾರೆ ಅವ್ರಿಗೆ ಹಣ ಕೊಡೋದನ್ನ ಬಂದ್ ಮಾಡ್ತಾರೆ. ಹೌದು ಸ್ನೇಹಿತರೆ, ಅದ್ರ ಜೊತೆಗೇನೆ ಈಗ ಇನ್ನೊಂದು ಮಾಹಿತಿ ಕೇಳಿ ಬರ್ತಾ ಇದೆ. ಒಂದೇ ಮನೆಯಲ್ಲಿ 2-3 ಯಾರು ಗೃಹಲಕ್ಷ್ಮಿ ಹಣವನ್ನ ಪಡೆದುಕೊಳ್ತಾ ಇದ್ದಾರೆ, ಸೊ ಅವ್ರದ್ದು ಕೂಡ ಹಣವನ್ನ ಕಟ್ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಅದ್ರ ಜೊತೆಗೆ ನೀವು ಕಂಪಲ್ಸರಿಯಾಗಿ ಆಧಾರ್ ಕಾರ್ಡ್ ಅನ್ನ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಿಸಿರ್ಬೇಕು, ಮತ್ತೆ KYC ಯನ್ನ ಕಡ್ಡಾಯವಾಗಿ ಎಲ್ಲರೂ ಮಾಡಿರ್ಬೇಕು ಅಂತ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಈ ಒಂದು ಎಲ್ಲಾ ಕೆಲಸಗಳನ್ನ ನೀವು ಮಾಡಿದ್ರೆ ಮಾತ್ರ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕಾಗಿ ಜನ ಬಹಳಷ್ಟು ರೋಷೆತ್ತೋಗಿದ್ದಾರೆ. ಸೊ ಅದೇನೇ ಇರಲಿ, ನಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದ್ರೆ ಸಾಕಪ್ಪ, ಅವ್ರು ಕೊಟ್ಟಷ್ಟು ಕೊಳ್ಳಿ ಬಿಟ್ಟಷ್ಟು ಬೀಳಿ ಅನ್ನೋ ಒಂದು ಜನ ಕೂಡ ಬಹಳಷ್ಟು ಮಂದಿ ಇದ್ದಾರೆ. ಸೊ ಇನ್ನು ಕೆಲವರು ಬೇಡ ಅಂತಿದ್ದಾರೆ. ಸೊ ಇವತ್ತ ನಮಗೆ ಯಾರ್ಯಾರಿಗೆ ಎಷ್ಟೆಷ್ಟು ಜಿಲ್ಲೆಗಳಿಗೆ ಎಷ್ಟೆಷ್ಟು ಕಂತುಗಳ ಹಣ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೋಡೋಣ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ನೋಡಿ ಸ್ನೇಹಿತರೆ, ಇವತ್ತ ಏನಿದೆ 22ನೇ ತಾರೀಕು ಸೋಮವಾರ ನಮಗೆ ಬಂದಿರುವಂತ ಮಾಹಿತಿ ಪ್ರಕಾರ ಏನು ಡಿ ಕೆ ಶಿವಕುಮಾರ್ ಅವರು ಏನಿದ್ದಾರೆ, ಇಲ್ಲಿವರೆಗೆ ನಾವು ರಾಜ್ಯ ಸರ್ಕಾರದ ಕಡೆಯಿಂದ ಫಂಡ್ ಅನ್ನ ಏನ್ ಟ್ರಾನ್ಸ್ಫರ್ ಮಾಡಿದ್ವಿ ಅದು ಕೆಲವರಿಗೆ ಹೋಗಿಲ್ಲ, ಅದು ನಿಮ್ಮಲ್ಲೇ ಉಳಿದಿದೆ. ಅಂದ್ರೆ ಆರ್ಥಿಕ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಯಾಕೆ ಪೆಂಡಿಂಗ್ ಇಟ್ಟಿದೆ, ಅದನ್ನ ಇಮಿಡಿಯೇಟ್ ಆಗಿ ಹಣವನ್ನ ರಿಲೀಸ್ ಮಾಡ್ಬೇಕಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಆದೇಶವನ್ನ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಯಾರ್ಯಾರಿಗೆ ಕರೆಕ್ಟ್ ಆದಂತ ಮಾಹಿತಿ ಇದ್ದು ಇನ್ನು ಕೆಲವರಿಗೆ ಹಣ ಹೋಗಿಲ್ಲ, ಅಂದ್ರೆ 29, 30, 31ನೇ ಕಂತಿನ ಹಣ ರಾಜ್ಯ ಸರ್ಕಾರ ಏನ್ ಬಿಡುಗಡೆ ಮಾಡಿದೆ ಆ ಒಂದು ಫಂಡ್ ಅನ್ನ ನೀವು ಇಟ್ಕೊಳ್ಳುವಂತಿಲ್ಲ, ಅದನ್ನ ಇಮಿಡಿಯೇಟ್ ಆಗಿ ನೀವು ರಿಲೀಸ್ ಮಾಡ್ಬೇಕು, ಅವರ ಖಾತೆಗಳಿಗೆ ಜಮಾ ಮಾಡ್ಬೇಕಂತ ಹೇಳಿದ್ದಾರೆ. ಸೊ ಅದರಲ್ಲಿ ನಮಗೆ ಬಂದಿರುವಂತ ಮಾಹಿತಿ ಪ್ರಕಾರ ಈ ಜಿಲ್ಲೆಗಳಿಗೆ ಇವತ್ತ 3 ಕಂತುಗಳ ಹಣ ಬಿಡುಗಡೆ ಆಗ್ತಾ ಇದೆ ಅಂತ. ಅಂದ್ರೆ ಬೆಳಗಾವಿ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ಬೀದರ್ ಜಿಲ್ಲೆ, ಮಂಡ್ಯ ಜಿಲ್ಲೆ, ವಿಜಯಪುರ ಜಿಲ್ಲೆ, ಮೈಸೂರು ಜಿಲ್ಲೆ, ಚಾಮರಾಜನಗರ, ರಾಯಚೂರು, ಚಿಕ್ಕಬಳ್ಳಾಪುರ, ರಾಮನಗರ, ಚಿಕ್ಕಮಗಳೂರು, ಶಿವಮೊಗ್ಗ, ಚಿತ್ರದುರ್ಗ, ತುಮಕೂರು, ದಕ್ಷಿಣ ಕನ್ನಡ, ಉಡುಪಿ, ದಾವಣಗೆರೆ, ಉತ್ತರ ಕನ್ನಡ, ಧಾರವಾಡ, ಯಾದಗಿರಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಹಾಸನ, ವಿಜಯನಗರ, ಕಲಬುರಗಿ ಅಂತ ಹೇಳಿದ್ದಾರೆ. ಇಷ್ಟು ಜಿಲ್ಲೆಗಳಿಗೆ ಇವತ್ತ ಹಣ ಬಿಡುಗಡೆ ಆಗ್ತದೆ ಅಂತ ಮಾಹಿತಿ ಬಂದಿದೆ. ಸೊ ಇದರಲ್ಲಿ 3 ಕಂತುಗಳ ಹಣ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಕೆಲವ್ರಿಗೆ 2,000 ಬರ್ಬೋದು, ಕೆಲವರಿಗೆ 4,000, ಕೆಲವರಿಗೆ 6,000 ಹಣ ಬರುವಂತ ಸಾಧ್ಯತೆ ಇದೆ. ಅಂದ್ರೆ ರಾಜ್ಯ ಸರ್ಕಾರ ಫಂಡ್ ಅನ್ನ ಟ್ರಾನ್ಸ್ಫರ್ ಮಾಡಿತ್ತಲ್ಲ, ಅದು ಪೆಂಡಿಂಗ್ ಉಳಿದಿತ್ತು. ಕೆಲವ್ರಿಗೆಲ್ಲ ಮಾಹಿತಿ ಕರೆಕ್ಟ್ ಆಗಿತ್ತು, ಅಂತವ್ರಿಗೆ ಹಣ ರಿಲೀಸ್ ಮಾಡ್ತಾ ಇದೆ. ಮತ್ತೆ ಇಲ್ಲಿವರೆಗೆ ಹಣ ಯಾರು ಸಂಪೂರ್ಣವಾಗಿ ಪಡೆದಿದ್ರ ಅವ್ರಿಗೆ ಹೊಸ ಅಪ್ಡೇಟ್ ಬರೋವರೆಗೆ ನೀವು ಕಾಯ್ಬೇಕಾಗುತ್ತೆ. ಅಂದ್ರೆ ರಾಜ್ಯ ಸರ್ಕಾರ ಏನು ಅಪ್ಲಿಕೇಶನ್ ಹೊಸದಾಗಿ ಅಪ್ಲಿಕೇಶನ್ ಹಾಕಂತ ಹೇಳುತ್ತಾ, ಅಥವಾ ಮನೆ ಮನೆಗೆ ಬಂದು ವೆರಿಫಿಕೇಶನ್ ಮಾಡಿದ ನಂತರ ನಿಮ್ಗೆ ಹಣ ಬರುತ್ತಾ ಅನ್ನೋದ್ರ ಬಗ್ಗೆ ಇನ್ನೂ ಹೊಸ ಅಪ್ಡೇಟ್ ಬಂದಿಲ್ಲ. ಅದನ್ನು ಬಂದ ತಕ್ಷಣ ನಿಮ್ಗೆ ಹೇಳ್ಕೊಡ್ತೀನಿ. ಅಲ್ಲಿವರೆಗೆ ನೀವು ಏನಂದ್ರೆ ತಾಳ್ಮೆಯಿಂದ ವೇಟ್ ಮಾಡ್ತಾ ಇರಿ. ಯಾರಿಗೆ ಹಣ ಬಂತು ಇವತ್ತ, ಯಾರಿಗೆ ಇನ್ನೂ ಬಂದಿಲ್ಲ, ಎಷ್ಟು ಬರಬೇಕು, ಯಾವ ಜಿಲ್ಲೆಗೆ ಬಂತು, ಯಾವ ಜಿಲ್ಲೆಗೆ ಬಂದಿಲ್ಲ ಅನ್ನೋದನ್ನ ತಪ್ಪದೆ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ.